ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಕೆಟ್ಟಾಗೆ ಬೀಳ್ತಿದ್ದಾರೆ. ಗಾಯತ್ರಿ ದೇವಿಯ ಚಕ್ರ ವ್ಯೂಹದಲ್ಲಿ ಬಂದೆಯಾಗಿದ್ದಾಳೆ. ಕೊನೆಗೂ ಕೂಡ ಗಂಗಾ ಗಾಯತ್ರಿ ದೇವಿ ಇಬ್ರು ಒಬ್ಬರೇ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಕೂಡ ಸಿಕ್ಕಿವೆ. ಹಾಗಿದ್ರೆ ಏನಾಯ್ತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಗಂಗಾ ಒಂದು ಕುತಂತ್ರವನ್ನು ಹೊರಗಡೆ ತರಬೇಕು, ಮಕ್ಕಳನ್ನ ಕಾಪಾಡಬೇಕು ಅಂತ ಮುಂದಾಗ್ತಾರೆ. ಅದೇ ಸಮಯದಲ್ಲಿ ನಾನು ಕೂಡ ಹೊರಗಡೆ ಬರ್ತೀನಿ ಅಂತ ಗಾಯತ್ರಿ ದೇವಿ ಹೇಳ್ತಾರೆ. ಆಗ ಗಾಯತ್ರಿ ದೇವಿಯನ್ನ ಕರ್ಕೊಂಡು ಭಾರ್ಗವಿ ಹೊರಗಡೆ ಬಂದದ ತನ್ನ ಕೆಲಸವನ್ನು ಕೂಡ ಮಾಡ್ತಿದ್ದಾಳೆ. ಗಾಯತ್ರಿ ದೇವಿ ಜೊತೆ ಕೂಡ ಇದ್ದಾಳೆ. ತನ್ನ ಕಡೆಯವ್ರಿಗೆ ಅಲ್ಲಿ ಚಿಟ್ನ ಮುಖಾಂತರ ಇನ್ಫಾರ್ಮೇಶನ್ಸ್ನ ಕೊಡ್ತಿದ್ದಾಳೆ. ಅದರ ಜೊತೆಗೆ ತಾನು ಎಲ್ಲ ಇನ್ಫಾರ್ಮೇಶನ್ಸ್ನ ಪಡ್ಕೊತಿದ್ದಾಳೆ. ಇದೇ ಒಂದು ಸಮಯದಲ್ಲಿ ಭಾರ್ಗವಿ ಅಲ್ಲಿಂದ ಹೊರಡಬೇಕಾಗತ್ತೆ. ಆಗ ಇಲ್ಲಿ ಭಾರ್ಗವಿ ಬಂದಿದ್ದೆ, ಅಮ್ಮ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ, ಒಂದು 10 ನಿಮಿಷ ಇಲ್ಲೇ ಕೂರಿ ಅಂತ ಹೇಳಿದಾಗ ಇಲ್ಲಿ ಗಾಯತ್ರಿ ದೇವಿ ಬೇರೆ ನಾಟಕವನ್ನೇ ಮಾಡೋದಕ್ಕೆ ಸಿದ್ಧವಾಗ್ತಾರೆ. ಇಲ್ಲಿ GP ಒಳ್ಳೆಯವನಲ್ಲ, GP ಕೆಟ್ಟವನು ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ರ ಅಂತ ನೀವು, ಮಾವನ ಬಗ್ಗೆ ಏನು ಹೇಳಕ್ಕೆ ಹೊರಟಿದ್ದೀರಾ ನೀವು ಅಂತ ಹೇಳಿ ಭಾರ್ಗವಿ ಕೇಳ್ತಾರೆ. ಜೊತೆಗೆ ಅವತ್ತು ಏನಾಯಿತು ಅನ್ನೋ ವಿಷಯವನ್ನು ಕೂಡ ಭಾರ್ಗವಿ ಪ್ರಶ್ನೆ ಮಾಡ್ತಿದ್ದಾರೆ. ಆಗ ಇಲ್ಲಿ ಗಾಯತ್ರಿ ದೇವಿ ಭಾರ್ಗವಿಗೆ ಅವತ್ತು ಏನಾಯಿತು ಅನ್ನೋದನ್ನು ನೆನಪು ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ ಅಂತ ಹೇಳಿ ತನಗೆ ತಲೆ ಸುತ್ತುತ್ತಿದೆ ಅನ್ನೋ ರೀತಿ ಡ್ರಾಮಾ ಮಾಡ್ತಿದ್ದಾರೆ. ಭಾರ್ಗವಿ ಅದನ್ನು ನಂಬ್ಕೊಂಡಿದ್ದೆ, ಎಳ್ಳಿ ನೀರನ್ನು ಕೊಟ್ಟು ದಯವಿಟ್ಟು ಅತ್ತೆ ಇದನ್ನು ಕುಡಿತಾ ಇರಿ, 10 ನಿಮಿಷ ಬರ್ತೀನಿ ಅಂತ ಹೇಳಿ ಹೋಗ್ತಿರ್ತಾಳೆ. ಆಗ ಯಾಕೆ ನಿನಗೆ ನನ್ನ ಆಕ್ಸಿಡೆಂಟ್ ಯಾಕಾಯಿತು, ಯಾರು ಮಾಡಿಸಿದ್ದು ಅನ್ನೋ ವಿಷಯ ಗೊತ್ತಾಗೋದು ಬೇಡವಾ ಅಂತ ಹೇಳಿ ಇಲ್ಲಿ ಗಾಯತ್ರಿ ದೇವಿ ಭಾರ್ಗವಿಯನ್ನು ಲಾಕ್ ಮಾಡ್ತಾರೆ. ಭಾರ್ಗವಿ ಒಂದು ಜಾಗಕ್ಕೆ ಅರ್ಜೆಂಟಾಗಿ ಹೋಗಬೇಕಾಗಿರತ್ತೆ. ಬಿಕಾಸ್ ಅವ್ರಿಗೆ ಗೊತ್ತಿರ್ತಕ್ಕಂಥ ಹುಡುಗಿ ಮಾಸ್ಕನ್ನು ಹಾಕೊಂಡು ಬಂದಿದ್ದೆ, ಭಾರ್ಗವಿಗೆ ಇನ್ಫಾರ್ಮೇಷನ್ಸ್ನ ಕೊಟ್ಟಿರ್ತಾರೆ. ಅದೇ ಕಾರಣಕ್ಕೆ ಇವತ್ತು ಮಕ್ಕಳನ್ನು ಕಾಪಾಡೋದ್ರ ಜೊತೆಗೆ ಗಂಗಾ ಯಾರು ಅನ್ನೋದನ್ನು ಕೂಡ ಪತ್ತೆ ಹಚ್ಚಬೇಕು ಅಂತ ಅಂದ್ಕೊಂಡು ಭಾರ್ಗವಿ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಅದೇ ಸಮಯಕ್ಕೆ ಗಾಯತ್ರಿ ದೇವಿ ಭಾರ್ಗವಿ ಮುಂದೆ ಬಂದು ಭಾರ್ಗವಿಯನ್ನು ಟ್ರ್ಯಾಪ್ ಮಾಡ್ತಿದ್ದಾರೆ. ಇಲ್ಲಿ ತನಗೆ ಆಕ್ಸಿಡೆಂಟ್ ಹೇಗಾಯಿತು ಅನ್ನೋ ವಿಷಯವನ್ನು ಹೇಳ್ತೀನಿ ಭಾರ್ಗವಿ ಅಂತ ಹೇಳಿದ್ದೆ. ಇಲ್ಲಿ ನಾನು ಒಂದು ದಿನ JP ಮಾತಾಡ್ತಿರೋದನ್ನು ಕೇಳಿಸ್ಕೊಂಡೆ, ಅದನ್ನು ನೋಡಿದ್ದೆ, ನನಗೆ ಅನುಮಾನ ಬಂತು. ಹಾಗಾಗಿ ಸ್ವಲ್ಪ ಹತ್ತಿರ ಹೋಗಿ ಕೇಳಿಸ್ಕೊಂಡಾಗ ಅದನ್ನು ಕೇಳಿ ನನಗೆ ಗಾಬರಿ ಆಯಿತು. ಆ ಒಂದು ಸಮಯದಲ್ಲಿ JP ನನ್ನನ್ನು ನೋಡ್ಬಿಟ್ಟ. ನನ್ನನ್ನು ನೋಡಿದ್ದೆ, ಫೋನನ್ನು ಇಟ್ಟು ನನ್ನ ಹತ್ರ ಬಂದು ನನ್ನ ಜೊತೆ ಜೋರಾಗಿ ಜಗಳ ಆಡಿ ಹೊಡೆಯೋಕೆಲ್ಲ ಬಂದ. ಆಗ ನಾನು ಹೇಗೋ ಮಾಡಿ ಅಲ್ಲಿಂದ ಹೊರಗಡೆ ಬಂದು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಆ ಮನೆಯಿಂದ ದೂರ ಆಗೋಕ್ಕೆ ನಿರ್ಧಾರ ಮಾಡಿದೆ. ನಾನು ಕಾರಲ್ಲಿ ಹೋಗ್ತಾ ಇದ್ದೆ, ನಾನು ಸರಿಯಾದ ವೇಳೆ ಹೋಗ್ತಾ ಇದ್ದೆ, ಆದರೆ ಒಂದು ಲಾರಿ ಬಂದು ಅದಕ್ಕೆ ಗುದ್ದು ಬಿಡ್ತು. ಆಗ ನಾನು ಆ ಕಾರಿಂದ ಜಿಗಿದು ಬಿಟ್ಟೆ. ಆದರೆ ನಂತರ ಆ ಕಾರು ಸುಟ್ಟು ಭಸ್ಮ ಆಗೋಯ್ತು. ಹಾಗಾಗಿ ಎಲ್ಲರೂ ಕೂಡ ನಾನು ಸತ್ಯ ಹೋಗ್ಬಿಟ್ಟೆ ಅಂತ ಅಂದ್ಕೊಂಡ್ರು. ಆದರೆ ಅವತ್ತಿಂದ ಇವತ್ತಿನ ತನಕ ನಾನು JP ಕಣ್ಣಿಗೆ ಬೀಳ್ದೆ ಓಡ್ತಾನೆ ಇದ್ದೀನಿ ಅಂತ ಹೇಳಿ ಭಾರ್ಗವಿಯನ್ನು ಟ್ರ್ಯಾಪ್ ಮಾಡ್ತಿದ್ದಾರೆ ಗಾಯತ್ರಿ ದೇವಿ. ಭಾರ್ಗವಿ ಕೂಡ ಗಾಯತ್ರಿ ದೇವಿಯನ್ನು ನಂಬಿಕೊಂಡಿದ್ದೆ. ಹೌದಾ, ಇಷ್ಟೆಲ್ಲ ಆಗಿದೆಯಾ, ಹಾಗಿದ್ರೆ ಅವತ್ತು ಏನು ವಿಷಯ ಮಾತಾಡ್ತಾ ಇದ್ರು ಮಾವ ಅಂತ ಹೇಳಿ ಕೇಳಿದಾಗ ಮತ್ತೆ ನಾಟಕ ಮಾಡೋದಕ್ಕೆ ಗಾಯತ್ರಿ ದೇವಿ ಶುರು ಮಾಡ್ಕೋತಾರೆ. ತನಗೆ ನೆನಪು ಮಾಡ್ಕೊಳಕ್ಕೆ ಆಗ್ತಿಲ್ಲ ಅನ್ನೋ ರೀತಿಯಲ್ಲಿ. ಆಗ ಇಲ್ಲಿ ಭಾರ್ಗವಿ ಸ್ವಲ್ಪ ರೆಸ್ಟ್ ಮಾಡಿ ಅತ್ತೆ ಅಂತ ಹೇಳಿ ಹೇಳ್ತಾರೆ. ನಂತರ ಆಯ್ತ ಕಡೆ JP ಪಾಟೀಲ್ ಕುಡಿತಾನೆ ಗಾಯತ್ರಿ ದೇವಿ ಸತ್ತು ಹೋಗಿದ್ದಾಳೆ ಅಂತ ಅನ್ಕೊಂಡಿದ್ದ. ಆದರೆ ಗಾಯತ್ರಿ ಮತ್ತೆ ಬದುಕಿ ಬರೋದಕ್ಕೆ ಹೇಗೆ ಸಾಧ್ಯ, ಬದುಕಿ ಬಂದು ಮತ್ತೆ ಯಾಕಿದೆ ಸಮಯಕ್ಕೆ ಎಂಟ್ರಿ ಕೊಟ್ಲು, ನನ್ನ ಬದುಕನ್ನೇ ಯಾಕೆ ಅಲ್ಲುಲ್ಲ ಕಲ್ಲುಲ್ಲ ಮಾಡ್ತಿದ್ದಾಳೆ, ಈ ಗಾಯತ್ರಿ ದೇವಿ ಸಾಮಾನ್ಯ ಅಲ್ಲ, ನನ್ನ ಬದುಕಿ ಛಿದ್ರವಾಗ್ತದೆ ಅಂತ ಹೇಳಿದ್ದೆ. ಇಲ್ಲಿ JP ಪಾಟೀಲ್ ಅವರು ಗಾಯತ್ರಿ ದೇವಿ ಬಗ್ಗೆ ಮಾತಾಡ್ತಿದ್ದಾರೆ. ಭಾರ್ಗವಿ ಕೂಡ ಇವತ್ತು ನನ್ನ ವಿರುದ್ಧವಾಗಿ ನಿಂತ್ಕೊಂಡಿದ್ದಾಳೆ, ಅವಳ ತಂದೆ ಮಾಡಿದ ತಪ್ಪನೆ ಇವಳು ಕೂಡ ಮಾಡ್ತಿದ್ದಾಳೆ. ಅವತ್ತು ರವೀಂದ್ರ ಆ ಗಾಯತ್ರಿ ದೇವಿ ಪರ ನಿಂತು ತಪ್ಪು ಮಾಡಿಬಿಟ್ಟ, ಇವತ್ತು ಭಾರ್ಗವಿ ಕೂಡ ಗಾಯತ್ರಿ ದೇವಿಯ ಪರ ನಿಂತು ತಪ್ಪು ಮಾಡ್ತಿದ್ದಾಳೆ, ನನ್ನ ವಿರುದ್ಧವಾಗಿ ಬರ್ತಿದ್ದಾಳೆ. ಇದರಿಂದಾಗಿ ಖಂಡಿತ ಯಾವಾಗಲೂ ನ್ಯಾಯ ಅಂತ ಹೇಳ್ತಕ್ಕಂಥ ಭಾರ್ಗವಿ ಇವತ್ತು ಅನ್ಯಾಯ ಮಾಡಿದವರ ಪರವಾಗಿ ನಿಂತ್ಕೊಂಡಿದ್ದಾಳೆ ಅಂತ ಕುಳಿತು ಸತ್ಯವನ್ನೇ ಹೇಳ್ತಿದ್ದಾರೆ. ಅದೇ ಸಮಯಕ್ಕೆ ಅರ್ಜುನ್ ಅಲ್ಲಿಗೆ ಬರ್ತಾರೆ. ಅರ್ಜುನ್ ಬಂದಿದ್ದೆ, ಏನಿದಲ್ಲ ಡ್ಯಾಡ್, ಯಾಕೆ ಕುಡಿತಾ ಇದ್ದೀರಾ ನೀವು ಅಂದಾಗ, ಇನ್ನೇನು ಮಾಡಲಿ, ಯಾಕೆ ಗಾಯತ್ರಿ ದೇವಿ ನನ್ನ ಬದುಕಲ್ಲಿ ಬಂದ್ಬಿಡ್ಲು, ನಾನು ನಿಜವಾಗ್ಲೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ನನ್ನ ಬದುಕಿ ಛಿದ್ರವಾಗ್ತದೆ. ಆ ಗಾಯತ್ರಿ ನನ್ನ ಬದುಕಿಂದ ದೂರ ಆದ್ಲು, ಇನ್ನೆಂದೂ ಬರುವುದಿಲ್ಲ ಅಂತ ಅಂದ್ಕೊಂಡೆ. ಆದರೆ ಮತ್ತೆ ಮರಳಿ ಬಂದಿದ್ದಾಳೆ. ಅವಳು ಮುಖವಾಡ ಹಾಕ್ಕೊಂಡಿದ್ದಾಳೆ, ಅವಳು ಉಸಿರುವಳ್ಳಿ, ಅವಳು ಒಳ್ಳೆಯವಳಲ್ಲ. ಆದರೆ ಯಾವತ್ತೂ ನ್ಯಾಯ ಅಂತ ಹೇಳ್ತಕ್ಕಂಥ ಭಾರ್ಗವಿ ಇವತ್ತು ಅನ್ಯಾಯ ಮಾಡಿದವರ ಪರವಾಗಿ ನಿಂತು ತಪ್ಪು ಮಾಡ್ತಿದ್ದಾಳೆ ಅಂತ ಹೇಳಿ JP ಪಾಟೀಲ್ ಅರ್ಜುನ್ಗೆ ಎಲ್ಲ ವಿಷಯವನ್ನು ಕೂಡ ಹೇಳ್ತಾರೆ. ಇತ್ತ ಕಡೆ JP ಪಾಟೀಲ್, ಡ್ಯಾಡ್ ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ
ಅಂತ ಹೇಳಿ ಸಮಾಧಾನ ಮಾಡ್ತಿದ್ದಾರೆ. ನನಗೆ ಯಾರೂ ಕೂಡ ಇಲ್ಲ ಈ ಮನೆಯಲ್ಲಿ ಅಂತ JP ಪಾಟೀಲ್ ಹೇಳಿದಾಗ, ನಾನಿದ್ದೀನಿ ಡ್ಯಾಡ್, ಯಾವತ್ತೂ ಕೂಡ ನಾನು ನಿಮ್ಮ ಕೈ ಬಿಡುವುದಿಲ್ಲ. ನೀವು ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀವು ನನ್ನ ಹೀರೋ ಡ್ಯಾಡ್ ಅಂದಾಗ, ಇಲ್ಲ ಅರ್ಜುನ್ ನಾನು ತಪ್ಪು ಮಾಡಿದ್ದೀನಿ, ಅರ್ಜುನ್ ಹೀರೋ ಹೇಗೆ ಆಗ್ತೀನಿ ನಾನು ಅಂತ JP ಹೇಳಿದಾಗ, ನೀವು ಹೀರೋನೇ ಡ್ಯಾಡ್, ನನಗೆ ತಪ್ಪು ಮಾಡಿರ್ಬೋದು, ಸಣ್ಣ ಪುಟ್ಟ ತಪ್ಪನ್ನು ಮಾಡಿರ್ಬೋದು, ಒಬ್ಬ ಮನುಷ್ಯನಾಗಿ ಎರರ್ ಆಗ್ತಾ ಇರುತ್ತೆ, ಅದೇ ತಪ್ಪನ್ನು ನೀವು ಮಾಡಿದ್ದೀರ. ಆದರೆ ಎಂದೂ ಯಾರನ್ನು ಕೂಡ ಸಾಯಿಸೋ ದ್ರೋಹ ಮಾಡೋ ಕೆಲಸವನ್ನು ಖಂಡಿತ ನೀವು ಮಾಡಿರೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ನಾನು ಎಂದೂ ಕೂಡ ನಿಮ್ಮ ಕೈ ಬಿಡೋದಿಲ್ಲ, ಯಾವತ್ತೂ ನಿಮ್ಮ ಪರವಾಗಿ ನಿಂತ್ಕೋತೀನಿ. ಅದು ಯಾರೇ ಬಂದರೂ ಪರವಾಗಿಲ್ಲ, ನೀವು ಯಾರ ಮುಂದೆ ಕೂಡ ತಲೆ ತಗ್ಗಿಸಬಾರ್ದು, ತಲೆ ಎತ್ತಿ ನಿಲ್ಲಬೇಕು, ಭಾರ್ಗವಿನೇ ಆದರೂ ಪರವಾಗಿಲ್ಲ ಅಲ್ಲಿ ಅಂತ ಅರ್ಜುನ್ ಹೇಳಿದಾಗ, ಹಾಗಿದ್ರೆ ಭಾರ್ಗವಿಯನ್ನು ಬಿಟ್ಬಿಡು, ಭಾರ್ಗವಿನೂ ಬೇಡ, ವಂದನಾನು ಬೇಡ, ಬೇರೆ ಹುಡುಗಿನ ಮದುವೆ ಆಗು ಅಂತ ಹೇಳಿ JP ಹೇಳಿದಾಗ, ಇಲ್ಲ ಡ್ಯಾಡ್, ಭಾರ್ಗವಿ ಅವ್ರನ್ನ ಬಿಡುವುದಲ್ಲ, ಭಾರ್ಗವಿ ಅವ್ರನ್ನ ಕಾಪಾಡ್ತೀನಿ, ಆ ಗಾಯತ್ರಿ ದೇವಿಯನ್ನು ನಂಬ್ಕೊಂಡಿದ್ದಾರೆ, ಅವ್ರು ಕಣ್ ತೆರೆಸ್ತೀನಿ, ಪರಿಸ್ಥಿತಿ ಏನು ಅನ್ನೋದನ್ನು, ನಿಜ ಸ್ಥಿತಿ ಏನು ಅನ್ನೋದನ್ನು ಅವ್ರಿಗೆ ಅರ್ಥ ಮಾಡಿಸ್ತೀನಿ ಅಂತ ಹೇಳಿ ಇಲ್ಲಿ ಅರ್ಜುನ್ JP ಪಾಟೀಲ್ ಬರೀ ಹೇಳ್ತಿದ್ದಾರೆ. ನಂತರ ನನ್ನ ಪರವಾಗಿ ನೀನೆಂದು ಕೂಡ ಇರ್ತೀಯ ಅಲ್ವ ಮಗನೆ ಅಂತ JP ಕೇಳಿದಾಗ, ಖಂಡಿತ ಡ್ಯಾಡ್, ನಾನು ಯಾವತ್ತೂ ನಿಮ್ಮ ಪರವಾಗಿ ಇರ್ತೀನಿ ಅಂತ ಹೇಳಿ ತನ್ನ ತಂದೆಯನ್ನು ರೂಮಿಗೆ ಕರ್ಕೊಂಡು ಹೋಗ್ತಾರೆ. ನಂತರ ಇಲ್ಲಿ ಚರಣ ಬೃಂದಾಗೆ, ನನ್ನ ಅಮ್ಮ ಇನ್ನೂ ಕೂಡ ನನ್ನ ನಂಬ್ತಿಲ್ಲ ಅನಿಸುತ್ತೆ, ತುಂಬ ವಿಚಾರ ಆಗುತ್ತೆ ಅಂದಾಗ, ಅವರು 25 ವರ್ಷದಿಂದ ಇಷ್ಟೆಲ್ಲ ಕಷ್ಟ ಅನುಭವಿಸಿರ್ತಾರೆ, ಅದರಿಂದೆಲ್ಲ ಹೊರಗಡೆ ಬರಬೇಕಾಗತ್ತಲ್ವ, ಅದೇ ಕಾರಣಕ್ಕೆ ಅವ್ರಿಗೆ ಇನ್ನೂ ನಿನ್ನ ಮೇಲೆ ನಂಬಿಕೆ ಬರ್ತಿಲ್ಲ. ಚರಣ್, ಸ್ವಲ್ಪ ಸಮಯಾವಕಾಶ ಕೊಡು, ನಾನು ಎಲ್ಲವನ್ನ ಕೂಡ ಸರಿಪಡಿಸ್ತೀನಿ, ನಿನ್ನಮ್ಮ ನಿನ್ನನ್ನು ನಂಬು ಹಾಗೆ ಮಾಡ್ತೀನಿ ಅಂದಾಗ, ಖಂಡಿತ ನನಗೆ ನಿನ್ನ ಮೇಲೆ ನಂಬಿಕೆ ಇರುವುದು ಬೃಂದ ಅಂತ ಹೇಳಿ ಚರಣ್ ಹೇಳ್ತಾರೆ. ಇದರಿಂದಾಗಿ ಬೃಂದಾಗೆ ಖುಷಿ ಆಗತ್ತೆ. ನಂತರ ಏನು ಅರ್ಜುನ್ ಹತ್ರ ಬಂದಿದೆ, ಏನು ಅರ್ಜುನ, ನೀನು ಎಂದೂ ಯಾರನ್ನ ಕೂಡ ಬಿಟ್ಕೊಡೋದಿಲ್ಲ ಅಲ್ವಾ, ಅದರಲ್ಲಿ ನನ್ನ ಗಂಡ ಕೂಡ ಇದ್ದಾರ ಅಂತ ಹೇಳಿ ಅರ್ಜುನ ಪ್ರಶ್ನೆ ಮಾಡಿದಾಗ, ಅರ್ಜುನ್ ಮೌನವೇ ಎಲ್ಲ ಉತ್ತರವನ್ನು ಕೊಡುತ್ತೆ. ಆಗ ನಂಗೆ ಅರ್ಥ ಆಗುತ್ತೆ, ಅರ್ಜುನ್ ಚರಣ್ ತಪ್ಪು ಮಾಡ್ತಿದ್ದಾನೆ, ಇದಕ್ಕೆಲ್ಲ ಕಾರಣ ಭಾರ್ಗವಿ ಗಾಯತ್ರಿ ದೇವಿಯನ್ನು ಕರ್ಕೊಂಡು ಬಂದಿದ್ದು. ಗಾಯತ್ರಿ ದೇವಿ ಮನೆಯಿಂದ ಹೊರಗಡೆ ಹೋದರೆ ಎಲ್ಲ ಕೂಡ ಸರಿ ಹೋಗುತ್ತೆ, ನಾನು ಗಾಯತ್ರಿ ದೇವಿಯನ್ನು ಹೇಗಾದರೂ ಮನೆಯಿಂದ ಹೊರಗಡೆ ಕಳಿಸೋ ಪ್ಲ್ಯಾನ್ ಮಾಡ್ತೀನಿ, ನೀನೇ ಭಾರ್ಗವಿ ಮತ್ತು ಚರಣ್ನ ಹ್ಯಾಂಡಲ್ ಮಾಡಬೇಕು ಅಂತ ಬೃಂದ ಹೇಳಿದಾಗ, ಖಂಡಿತ ಅದಕ್ಕೆ ಅದೊಂದು ಕೆಲಸ ಆದರೆ ಅಷ್ಟೇ ಸಾಕು ಅಂತ ಅರ್ಜುನ್ ಹೋಗ್ತಾರೆ. ಅಯ್ಯೋ, ಈ ಗಾಯತ್ರಿ ದೇವಿನ ಇಟ್ಕೊಂಡು ನನ್ನ ಕೆಲಸವನ್ನು ಹೇಗೆ ಸಾಧಿಸ್ಕೋತೀನಿ ನೋಡ್ತಾರೆ, ಈ ಒಂದು ಮನೆ ಅಧಿಕಾರವನ್ನು ಇಡೀ ನನ್ನ ಕಪಿಮುಷ್ಟಿಗೆ ತಗೋತೀನಿ ಅಂತ ಹೇಳಿ ಬೃಂದ ತನಗೆ ತಾನೇ ಅನ್ಕೋತಾರೆ. ತದನಂತರ ಇತ್ತ ಕಡೆ ಗಾಯತ್ರಿ ದೇವಿ ಭಾರ್ಗವಿಯನ್ನು ಎಷ್ಟು ಚೆನ್ನಾಗಿ ಯಮಾರಿಸ್ತಿದ್ದಾರೆ ಅಂದರೆ, ಎಲ್ಲಿ ಭಾರ್ಗವಿ ಆ ಒಂದು ಕ್ಷಣ ಆ ಒಂದು ಪ್ಲ್ಯಾನನ್ನು ವರ್ಕೌಟ್ ಮಾಡಿಬಿಡ್ತಾಳು ಅನ್ನೋ ಕಾರಣಕ್ಕೇನೆ, ಇಲ್ಲಿ ಗಂಗಾನ ಲಾಕ್ ಮಾಡಿಬಿಡ್ತಾಳೆ ಅನ್ನೋ ಕಾರಣಕ್ಕೇನೆ ಗಾಯತ್ರಿ ದೇವಿ ಜೊತೆ ಭಾರ್ಗವಿ ಹೊರಗಡೆ ಬಂದಿರೋದು. ಭಾರ್ಗವಿ ಇಲ್ಲಿ ಗಂಗಾ ಒಂದು ಪ್ಲ್ಯಾನನ್ನು ಉಲ್ಟಾ ಮಾಡ್ತಿದ್ದಾಳೆ ಅನ್ನೋದು ಗಾಯತ್ರಿ ದೇವಿಗೆ ಗೊತ್ತಾಗಿದೆ. ಅದೇ ಕಾರಣಕ್ಕೆ ಭಾರ್ಗವಿ ಚಲನವಲನವನ್ನು ಅಬ್ಸರ್ವ್ ಮಾಡೋದಕ್ಕೆ ಭಾರ್ಗವಿ ಜೊತೆಯಾಗಿ ಬಂದಿರೋದು. ಜೊತೆಗೆ ಭಾರ್ಗವಿ ಜೊತೆಲೇ ಇತ್ಕೊಂಡು ಭಾರ್ಗವಿ ಪ್ಲ್ಯಾನನ್ನು ತಿಳ್ಕೊಂಡು ಕಣ್ಣಂಚಲೇ ಇರ್ತಕ್ಕಂಥ ಭಾರ್ಗವಿ ಏನೇನು ಮಾಡ್ತಾಳೆ ಅನ್ನೋದನ್ನು ನೋಡಿ ತನ್ನ ಪ್ಲ್ಯಾನನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಗಾಯತ್ರಿ. ಹಾಗಿದ್ರೆ ನಿಜಕ್ಕೂ ಇಲ್ಲಿ ಗಾಯತ್ರಿ ದೇವಿ ಗಂಗಾಗೆ ಏನಾಗಬೇಕು ಅನ್ನೋಕ್ಕಿಂತ ಗಂಗಾನೇ ಗಾಯತ್ರಿ ದೇವಿ ಅಂತ ಹೇಳ್ಬಹುದು. ಇಲ್ಲಿ ತನಗೆ ಗೊತ್ತಿಲ್ಲದೆ ಚಕ್ರವ್ಯೂಹದಲ್ಲಿ ಬಂದಿ ಆಗಿಬಿಟ್ಟಿದ್ದಾಳೆ ಭಾರ್ಗವಿಯನ್ನು ಕಾಪಾಡಬೇಕಾಗಿರೋದು ಅರ್ಜುನ ಕೆಲಸವಾಗಿದೆ. ಇತ್ತ ಕಡೆ ಭಾರ್ಗವಿ ಒಂದು ಆ್ಯಂಬುಲೆನ್ಸ್ನ ಹತ್ರ ಬರ್ತಾರೆ. ಬಿಕಾಸ್ ಆ್ಯಂಬುಲೆನ್ಸ್ ಒಂದು ಅನುಮಾನಾಸ್ಪದವಾಗಿ ಓಡಾಡ್ತಿದೆ ಅನ್ನೋದನ್ನು ಬುರ್ಕ ಹಾಕಿರ್ತಕ್ಕಂಥ ಹುಡುಗಿ ಹೇಳಿರ್ತಾರೆ. ಹಾಗಾಗಿ ಆ್ಯಂಬುಲೆನ್ಸ್ ಹತ್ರ ಬರ್ತಾರೆ. ಇಲ್ಲಿ ಪಾರ್ಟಿ ಮೀಟಿಂಗ್ ನಡೀತಿದೆ, ಏನೂ ಆಗಿರ್ಲಿಕ್ಕಿಲ್ಲ ಅನ್ಸುತ್ತೆ ಅಂತ ಭಾರ್ಗವಿ ಅನ್ಕೊಂಡಿದ್ದೆ. ಆ್ಯಂಬುಲೆನ್ಸ್ ಓಪನ್ ಮಾಡಲಿಕ್ಕೆ ಹೋಗ್ತಿದ್ದಾರೆ. ಹಾಗಿದ್ರೆ ಅಲ್ಲಿ ಮಕ್ಕಳು ಭಾರ್ಗವಿ ಕೈಗೆ ಸಿಗ್ತಾರೆ ಅಥವಾ ಗಾಯತ್ರಿ ದೇವಿನೇ ಅಲ್ಲಿ ಕುಳಿತಿದ್ರು ಕೂಡ ಅಚ್ಚರಿ ಇಲ್ಲ. ಕೊನೆಗೂ ಇಲ್ಲಿ ಗಂಗಾನೂ ಕೂಡ ಪತ್ತೆ ಹಚ್ಚಬೇಕು ಅನ್ಕೊಂಡಿರೋ ಭಾರ್ಗವಿ ಎದುರು ಗಾಯತ್ರಿ ದೇವಿಯೇ ಗಂಗಾ ಆಗಿ ಪ್ರತ್ಯಕ್ಷವಾಗೋದಂತೂ ಶತಸಿದ್ಧ. ಕೊನೆಗೂ ಕ್ಲಿಯರ್ ಆಗ್ತದೆ, ಗಂಗಾ ಗಾಯತ್ರಿ ದೇವಿ ಬೇರೆ ಬೇರೆ ಅಲ್ಲ, ಇಬ್ರು ಕೂಡ ಒಬ್ರೇ ಅಂತಕ್ಕಂಥದ್ದು. ಹಾಗಿದ್ರೆ ಹೇಗಾಗತ್ತೆ ಇದು ಎಲ್ಲವೂ ಕೂಡ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ